ನಮಸ್ಕಾರ ಸ್ನೇಹಿತರೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ಮಾತು ಭಾರತ, ಚೀನಾ ಮತ್ತು ಅಮೆರಿಕದ ವಿಚಾರದಲ್ಲಿ ಸ್ಪಷ್ಟವಾಗಿ ಅಪ್ಲೈ ಆಗ್ತಾ ಇದೆ. ಅಮೆರಿಕ ಮತ್ತು ಚೀನಾದ ನಡುವೆ ಸ್ಟಾರ್ಟ್ ಆಗಿರುವ ಈ ಯುದ್ಧದಿಂದ ಭರ್ಪೂರ ಲಾಭ ಆಗ್ತಾ ಇರೋದು ಭಾರತಕ್ಕೆ. ಯುದ್ಧ ಅಂದ್ರೆ ಯುದ್ಧ ಭೂಮಿನಲ್ಲಿ ಮಾಡೋ ಯುದ್ಧ ಅಲ್ಲ, ಟ್ರೇಡ್ ವಾರ್. ಇದೀಗ ಅಮೆರಿಕ ಮತ್ತು ಚೀನಾದ ನಡುವೆ ಶುರುವಾಗಿದೆ. ಭಾರತ ಅದರ ಲಾಭ ಪಡಿತಾ ಇದೆ. ಯಾರೆಲ್ಲ ಹೇಳ್ತಾ ಇದ್ರು ಟ್ರಂಪ್ ಬಂದ್ರೆ ಭಾರತಕ್ಕೆ ಲಾಸ್ ಆಗುತ್ತೋ ಹೊರತು ಲಾಭ ಆಗಲ್ಲ ಅಂತ, ಅವರ ಬಾಯಿಗೆ ಟೇಪ್ ಹಾಕೋ ಸಮಯ ಇದು. ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಿ ಕೆಲವು ವಾರಗಳು ಕಳೆದಿವೆ ಅಷ್ಟೇ. ಆಗ್ಲೇ ಶುರುವಾಯಿತು ವಿಶ್ವ ಮಟ್ಟದಲ್ಲಿ ಟ್ರೇಡ್ ವಾರ್. ಈಗಿನ 21ನೇ ಶತಮಾನದ ಯುದ್ಧ ಏನಪ್ಪಾ ಅಂದ್ರೆ, ಹಿಂದೆ ನಡೆದ ರೀತಿ ಯುದ್ಧ ಭೂಮಿನಲ್ಲಿ ಸೈನಿಕರು ಇರೋದಿಲ್ಲ, ಯುದ್ಧ ಟ್ಯಾಂಕ್ ಗಳಿರೋದಿಲ್ಲ, ಯುದ್ಧ ವಿಮಾನಗಳು, ಯುದ್ಧ ಹೆಲಿಕಾಪ್ಟರ್ಗಳು, ಬಂದೂಕು, ಬಾರೂದುಗಳಿಂದ ಈಗಿನ ಕಾಲದ ಯುದ್ಧ ನಡೆಯೋದಿಲ್ಲ. ಈಗೇನಿದ್ರು ಟ್ರೇಡ್ ವಾರು. ಟ್ರಂಪ್ ಅವರು ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಹೇಳಿದ್ರು, ನಾನೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಚೀನಾದ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ. ಈಗ 10-15% ಟ್ಯಾರಿಫ್ ಹಾಕಲಾಗ್ತಾ ಇದೆ ಚೀನಾದ ಮೇಲೆ. ಅಂದ್ರೆ ಚೀನಾದಿಂದ ಏನು ವಸ್ತುಗಳು ಬರುತ್ತೆ ಅದನ್ನ ಅಮೆರಿಕದಲ್ಲಿ ಮಾರಾಟ ಮಾಡಲಾಗುತ್ತೆ, ಅದರ ಮೇಲೆ 10% ಟ್ಯಾರಿಫ್. ಟ್ರಂಪ್ ಈ ಹಿಂದೆ ಹೇಳಿದ್ದು 70% ಆಗ್ತೀನಿ ಅಂತ, ಈಗ 10% ನಿಂದ ಶುರು ಮಾಡಿದ್ದಾರೆ. ಇದಕ್ಕೆ ಚೀನಾ ಕೂಡ ರಿಯಾಕ್ಟ್ ಮಾಡಿದೆ. ಅಂದ್ರೆ ಟ್ರೇಡ್ ವಾರ್ ಎರಡು ಕಡೆಯಿಂದ ಸ್ಟಾರ್ಟ್ ಆಯಿತು. ಅಮೆರಿಕದಿಂದ ಬರ್ತಕ್ಕಂತಹ ಮಾಲ್ಗಳ ಮೇಲೂ ಸಹ ಚೈನಾದವರು ಟ್ಯಾರಿಫ್ ಹಾಕಿದ್ದಾರೆ. ಅವರು 10-15% ಹಾಕುವ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಅಗ್ಗ ಜಗ್ಗಾಟ ಶುರುವಾದಂತೆ. ಇದರಿಂದ ಭಾರತಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಸ್ನೇಹಿತರೆ? ಈ ಟ್ಯಾರಿಫ್ ಬಗ್ಗೆ ಒಂದು ಕಿರು ಪರಿಚಯ. ಯಾವುದೇ ಒಂದು ದೇಶ ಮತ್ತೊಂದು ದೇಶದಿಂದ ಸರಕು ಸರಂಜಾಮುಗಳನ್ನು ಪರ್ಚೇಸ್ ಮಾಡ್ತು ಅಂತ ತಿಳ್ಕೊಳ್ಳಿ. ಆಗ ಆ ದೇಶದ ಮಾರುಕಟ್ಟೆಗೆ ಬರ್ತವೆ ಆ ಸರಕುಗಳು. ಅಲ್ಲಿ ಮಾರಾಟವಾಗೋದಕ್ಕೂ ಮುಂಚೆ ಅದರ ಮೇಲೆ ಕೆಲವೊಂದಷ್ಟು ಪರ್ಸೆಂಟ್ ಟ್ಯಾರಿಫ್ ಹಾಕಲಾಗುತ್ತೆ. ಉದಾಹರಣೆಗೆ, ಒಂದು ವಸ್ತು ಚೀನಾದಿಂದ ಅಮೆರಿಕಕ್ಕೆ ಬಂದಾಗ ಅದರ ಬೆಲೆ ₹100 ಇದ್ರೆ 10% ಟ್ಯಾರಿಫ್ ಆಡ್ ಮಾಡಿ ಅದರ ಮಾರಾಟದ ಬೆಲೆ 110 ಆಗುತ್ತೆ. ಆಗ ಅಮೆರಿಕದ ಜನ ಆ ವಸ್ತುವನ್ನ ಕೊಳ್ಳಬೇಕಾದ್ರೆ ₹110 ಕೊಡ್ಬೇಕಾಗುತ್ತೆ. ಅದೇ ರೀತಿಯ ಒಂದು ವಸ್ತು ಭಾರತದಿಂದ ಹೋಗ್ತಾ ಇತ್ತು ಅಂತ ತಿಳ್ಕೊಳ್ಳಿ. ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿಲ್ಲದೆ ಇರೋದ್ರಿಂದ ಅದರ ಬೆಲೆ ₹100 ಇರುತ್ತೆ. ಆಗ ಚೈನಾದ ವಸ್ತು ಮತ್ತು ನಮ್ಮ ವಸ್ತುವಿನ ಮಧ್ಯೆ ಕಾಂಪಿಟೇಷನ್ ಏರ್ಪಡುತ್ತೆ. ಸಹಜವಾಗಿ ಅಮೆರಿಕದ ಜನ ಕೊಳ್ಳೋದು ಯಾವುದು? ಕಡಿಮೆ ಬೆಲೆಗೆ ಸಿಗುವ ಭಾರತದ ವಸ್ತು. ಫಾರ್ ಎಕ್ಸಾಂಪಲ್, ಆಪಲ್ ಫೋನ್ ತೆಗೆದುಕೊಳ್ಳಿ. ಚೈನಾದಲ್ಲೂ ಆಪಲ್ ಫೋನ್ ನ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇದೆ, ಭಾರತದಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇದೆ. ಚೈನಾದಿಂದ ಬಂದಂತ ಆಪಲ್ ಫೋನ್ಗಳು ಅಮೆರಿಕದಲ್ಲಿ ಮಾರಾಟವಾಗಬೇಕಾದ್ರೆ +10% ಸೇರಿ ಮಾರಾಟ ಆಗಬೇಕು. ಅದೇ ಭಾರತದಿಂದ ಹೋಗುವ ಐಫೋನ್ಗಳು ಟ್ಯಾರಿಫ್ ಇರೋದಿಲ್ಲ. ಹಾಗಾಗಿ ಚೈನಾಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 10% ಅಗ್ಗಕ್ಕೆ ಸಿಗುತ್ತೆ, ಕಡಿಮೆ ರೇಟ್ಗೆ ಸಿಗುತ್ತೆ ಅಮೆರಿಕನ್ರಿಗೆ. ಆಗ ಅಮೆರಿಕನ್ರು ಪರ್ಚೇಸ್ ಮಾಡೋದು ಭಾರತದ ಐಫೋನ್ಗಳನ್ನ. ಇದರ ಹೊಡೆತ ಬೀಳೋದು ಚೈನಾದ ಮಾರ್ಕೆಟ್ಗೆ. ಭಾರತದ ವಸ್ತುಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಿಕರಿಯಾಗುತ್ತೆ. ಚೈನಾದ ಮಾಲು ಹೆಂಗಿರುತ್ತೋ ಹಂಗೆ ಇರುತ್ತೆ. ಇನ್ನೂ ಒಂದಾಗತ್ತೆ, ಅಮೆರಿಕದಲ್ಲಿ ಏನಾದ್ರೂ ಅದೇ ರೀತಿಯ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಚೈನಾದ ಮೇಲೆ ತಾರೀಫ್ ಹಾಕಿದ ಮೇಲೆ ಏನ್ ರೇಟ್ ಆಗುತ್ತೆ, ಅದಕ್ಕಿಂತ ಕಡಿಮೆ ರೇಟ್ ಅಲ್ಲೇ ಅಮೆರಿಕದಲ್ಲೇ ವಸ್ತುಗಳು ಸಿಗೋದಾದ್ರೆ ಅಮೆರಿಕದ ಜನ ಚೈನಾದ ವಸ್ತುಗಳನ್ನ ಯಾಕೆ ಖರೀದಿ ಮಾಡ್ತಾರೆ? ಜಾಸ್ತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೇನು ತಲೆ ಕೆಟ್ಟಿರುತ್ತಾ? ಹಾಗಾಗಿ ಹೇಳಿದ್ದು, ಇದು ಟ್ರೇಡ್ ವಾರು ಅಮೆರಿಕ ಮತ್ತು ಚೀನಾದ ನಡುವೆ ನಡೀತಾ ಇರೋದು. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಅಮೆರಿಕದವರು ಚೈನಾದ ಮೇಲೆ ತಾರೀಫ್ ಹಾಕಿದ್ರು, ಚೈನಾದವರು ಸುಮ್ನೆ ಬಿಟ್ಬಿಡ್ತಾರಾ? ಅಮೆರಿಕದಿಂದ ಯಾವುದೇ ವಸ್ತುಗಳು ಚೈನಾಗ್ ಹೋಗಲ್ವಾ ಅಂತ? ಹೌದು, ಹೋಗುತ್ತೆ. ಚೈನಾ ಸಹ ಉಲ್ಟಾ ತಾರೀಫ್ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅವರು ಸಹ 10-15% ಹಾಕ್ತೀವಿ ಅಂತ ಕೂತಿದ್ದಾರೆ. ಇದರಿಂದ ಲಾಸ್ ಆಗೋದು ಯಾರಿಗೆ? ಅಮೆರಿಕಕ್ಕೆ. ಒಟ್ಟು 3 ದೇಶಗಳ ಮೇಲೆ ಟ್ಯಾರಿಫ್ ಹಾಕೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಟ್ರಂಪ್: ಚೈನಾ, ಕೆನಡಾ ಮತ್ತು ಮೆಕ್ಸಿಕೋ. ಚೈನಾಕ್ಕೆ ಆಲ್ರೆಡಿ ಹಾಕಿ ಆಗಿದೆ. ಕೆನಡಾ ಮತ್ತು ಮೆಕ್ಸಿಕೋನ 30 ದಿನಗಳವರೆಗೆ ಹೋಲ್ಡ್ ಮಾಡಲಾಗಿದೆ. ಅದಕ್ಕೆ ಕಾರಣ, ಈಗ ವಲಸಿಗರನ್ನು ಹೊರದಬ್ಬೋ ಕಾರ್ಯ ನಡೀತಾ ಇದೆ ಅಮೆರಿಕದಲ್ಲಿ. ಸಹಜವಾಗಿ ಕೆನಡಾ ಮತ್ತು ಮೆಕ್ಸಿಕೋದವರು ನಮ್ಮ ದೇಶದ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳಲೇಬೇಕು. ಇಲ್ಲವಾದ್ರೆ ತಾರೀಫ್ ಹಾಕ್ತೀನಿ ಅಂತ ಎದುರಿಸಿ ದಾರಿಗೆ ತರೋದಕ್ಕೆ ಟ್ರಂಪ್ ಪ್ಲಾನ್ ಮಾಡಿರೋದು. ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಅಮೆರಿಕ, ಚೈನಾ, ಮೆಕ್ಸಿಕೋ ಮತ್ತು ಕೆನಡಾ ಈ 3 ದೇಶಗಳಿಗೆ ಟ್ಯಾರಿಫ್ ಹಾಕೋದ್ರಿಂದ ಟ್ರೇಡ್ ನ ಬ್ಯಾಲೆನ್ಸ್ ಮಾಡೋಕ್ ಆಗತ್ತಾ ಅಂತ? ಹೌದು, ಆಗುತ್ತೆ. ಹೇಗೆ ಅಂದ್ರೆ, ಈ 3 ದೇಶಗಳಿಂದ ಅಮೆರಿಕ ತನ್ನಲ್ಲಿರುವ ವಸ್ತುಗಳನ್ನು ಮಾರೋದಕ್ಕಿಂತ ಆಮದು ಮಾಡ್ಕೊಳ್ಳೋದೇ ಜಾಸ್ತಿ. ಅಂದ್ರೆ ರಫ್ತಿಗಿಂತ ಆಮದು ಜಾಸ್ತಿ ಇದೆ. ದುಡ್ಡನ್ನ ಅವರಿಗೆ ಕೊಡ್ಬೇಕಾಗುತ್ತೆ. ಅಂದ್ರೆ 3 ದೇಶಗಳಿಂದ ತಾವು ಪಡೆಯುವ ಹಣಕ್ಕಿಂತ ಅಮೆರಿಕದವರು ಈ 3 ದೇಶಗಳಿಗೆ ಕೊಡುವ ಹಣದ ಪ್ರಮಾಣನೇ ಹೆಚ್ಚು. ಇದು ಎಕನಾಮಿಕ್ ಇಂಬ್ಯಾಲೆನ್ಸು. ಇದನ್ನ ಅವಾಯ್ಡ್ ಮಾಡೋದಿಕ್ಕೆ ಟ್ಯಾರಿಫ್ ಹಾಕಲಾಗುತ್ತೆ. ಆಗ ವಸ್ತುಗಳ ಬೆಲೆ ಹೆಚ್ಚೋದ್ರಿಂದ ಅಮೆರಿಕನ್ನರು ಇವುಗಳನ್ನು ಕೊಳ್ಳೋದಕ್ಕೆ ಹಿಂದು ಮುಂದೆ ನೋಡ್ತಾರೆ.
ಕಡಿಮೆ ಬೆಲೆಗೆ ಸಿಗುವ ವಸ್ತುಗಳ ಕಡೆಗೆ ಪ್ರಿಫರೆನ್ಸ್ ಕೊಡ್ತಾರೆ. ಇಲ್ಲಿ ಭಾರತ ಲಾಭ ಮಾಡಿಕೊಳ್ಳುತ್ತೆ. ಅಮೆರಿಕಕ್ಕೆ ಕೆನಡಾ, ಮೆಕ್ಸಿಕೋ ಮತ್ತು ಚೈನಾದ ಜೊತೆಗಿನ ಈ ಟ್ರೇಡ್ ಇಂಬ್ಯಾಲೆನ್ಸ್ ನಿಂದ 52 ಲಕ್ಷ ಕೋಟಿ ರೂಪಾಯಿಯಷ್ಟು ಲಾಸ್ ಆಗ್ತಾ ಇದೆ. ಅಮೆರಿಕ ಮತ್ತು ಚೀನಾ ಒಂದರ ನಡುವಿನ ಟ್ರೇಡ್ 49 ಲಕ್ಷ ಕೋಟಿ ರೂಪಾಯಿದಷ್ಟು. ಅದರಲ್ಲಿ ಚೀನಾ ಅಮೆರಿಕಕ್ಕೆ ರಫ್ತು ಮಾಡೋದು 37 ಲಕ್ಷ ಕೋಟಿ. ಅದೇ ಚೀನಾ ಅಮೆರಿಕದಿಂದ ಸಾಮಾನುಗಳನ್ನು ತರಿಸಿಕೊಳ್ಳೋದು ಕೇವಲ 12 ಲಕ್ಷ ಕೋಟಿ ಮಾತ್ರ. ಡಿಫರೆನ್ಸ್ ಎಷ್ಟಾಯ್ತು ಇಲ್ಲಿ? 24 ಲಕ್ಷ ಕೋಟಿ. ಚೀನಾ ಒಂದರಿಂದನೇ ಅಮೆರಿಕಕ್ಕೆ ಇಷ್ಟು ದೊಡ್ಡ ಹೊಡೆತ. ಅಂದ್ರೆ ಅಮೆರಿಕ ಚೀನಾದಿಂದ ಖರೀದಿ ಜಾಸ್ತಿ ಮಾಡ್ತಾ ಇದೆ ಮಾರೋದಕ್ಕಿಂತ. ಹಾಗಾಗಿ ಈ 24 ಲಕ್ಷ ಕೋಟಿ ರೂಪಾಯಿಯ ಟ್ರೇಡ್ ಇಂಬ್ಯಾಲೆನ್ಸ್. ಇದರಿಂದ ಫಾಯ್ದಾ ಯಾರಿಗಾಗುತ್ತೆ? ಚೀನಾದವರಿಗೆ. ಅವರ ಅರ್ಥವ್ಯವಸ್ಥೆಗೆ ದುಡ್ಡು ಜಾಸ್ತಿ ಹರಿದು ಬರುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಕ್ವಶನ್ ಬರ್ಬೋದು, ಚೀನಾಕ್ಕೆ ಟ್ರಂಪ್ ತಾರೀಫ್ ಹಾಕಿದ ಮೇಲೆ ಭಾರತಕ್ಕೆ ಹಾಕಲ್ವಾ ಅಂತ. ಸಹಜವಾಗಿ ಹಾಕಬಹುದು ಕೂಡ, ಆದ್ರೆ ಇದುವರೆಗೂ ಆ ಬಗ್ಗೆ ಚಕಾರ ಎತ್ತಿಲ್ಲ ಟ್ರಂಪ್. ಅದಕ್ಕೆ ಕಾರಣನೂ ಇದೆ. ನೀವು ನೆನಪಿಸ್ಕೊಳ್ಬಹುದು, ಬ್ರಿಕ್ಸ್ ದೇಶಗಳೇನಾದ್ರೂ ಅಮೆರಿಕದ ವಿರುದ್ಧ ಆಲ್ಟರ್ನೇಟಿವ್ ಕರೆನ್ಸಿ ಚಲಾವಣೆಗೆ ತಂದಿದ್ದೇ ಆದ್ರೆ ಆ ಎಲ್ಲ ದೇಶಗಳ ಮೇಲೆ ದೊಡ್ಡ ಮಟ್ಟದ ಟ್ಯಾರಿಫ್ ಹಾಕಲಾಗುವುದು ಅಂತ ಅಮೆರಿಕ ಹೇಳ್ತಾನೆ ಬಂದಿತ್ತು. ಬ್ರಿಕ್ಸ್ ಅಲ್ಲಿ ಭಾರತ ಸಹ ಇದೆ, ಆದ್ರೆ ಡೊನಾಲ್ಡ್ ಟ್ರಂಪ್ ಇದುವರೆಗೂ ಭಾರತದ ಹೆಸರು ಹೇಳಿಲ್ಲ. ಭಾರತ ಸಹ ಸ್ಪಷ್ಟವಾಗಿ ಹೇಳಿದೆ, ಡಾಲರ್ಗೆ ಎಗೇನ್ಸ್ಟ್ ಆಗಿ ಆಲ್ಟರ್ನೇಟಿವ್ ಕರೆನ್ಸಿನ ಬ್ರಿಕ್ಸ್ ನಿಂದ ತರುವ ಯಾವುದೇ ಉದ್ದೇಶ ಇಲ್ಲ ಅಂತ. ಇದು ಟ್ರಂಪ್ಗೆ ರಿಲೀಫ್ ಕೊಟ್ಟಿರೋದು. ಅಂದ್ರೆ ಕ್ಲಾರಿಟಿ ಸಿಕ್ತವರಿಗೆ ಭಾರತ ನಮ್ಮ ವಿರುದ್ಧ ಹೋಗೋದಿಲ್ಲ ಅಂತ. ಆದ್ರೆ ಚೀನಾದ ವಿಚಾರದಲ್ಲಿ ಹಿಂಗಿಲ್ಲ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಅಮೆರಿಕ ಏನು ಬೇರೆ ದೇಶಗಳಿಂದ ವಸ್ತುಗಳನ್ನು ಖರೀದಿ ಮಾಡುತ್ತೆ, ಆ ರ್ಯಾಂಕ್ ಅಲ್ಲಿ ಭಾರತ 9ನೇ ಸ್ಥಾನದಲ್ಲಿರೋದು. ಭಾರತದೊಂದಿಗೂ ಸಹ ಅಮೆರಿಕದ ಟ್ರೇಡ್ ಇಂಬ್ಯಾಲೆನ್ಸ್ ಇದೆ. ಭಾರತ ಅಮೆರಿಕಕ್ಕೆ ರಫ್ತು ಮಾಡೋದು ಜಾಸ್ತಿ, ಆಮದು ಮಾಡಿಕೊಳ್ಳೋದಕ್ಕಿಂತ. ಇದರಿಂದ ಅಮೆರಿಕಕ್ಕೆ 3.2% ಅಷ್ಟು ಲಾಸ್ ಆಗುತ್ತೆ. ಚೈನಾಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಏನೇನೂ ಅಲ್ಲ. ಹಾಗಾಗಿ ನಾನು ಹೇಳಿದ್ದು, ಈಗ ಸದ್ಯಕ್ಕೆ ಭಾರತ ಈ ಟಾರಿಫ್ ಇಂದ ಬಚಾವಾಗಿದೆ. ಅದರಿಂದ ಸಿಗೋ ಪೂರ್ತಿ ಲಾಭನ ಭಾರತನೇ ಪಡೆಯಲಿದೆ ಕೂಡ. ಇನ್ನು ಮುಂದೆ ಭಾರತದ ಸಾಮಾನುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಜಾಸ್ತಿ ಬಿಕ್ರಿ ಆಗೋದಕ್ಕೆ ಶುರುವಾಗುತ್ತೆ. ಟ್ರಂಪ್ ಆ ಮೂಲಕ ಭಾರತಕ್ಕೆ ತನ್ನ ಮಾರುಕಟ್ಟೆಯಲ್ಲಿ ದೊಡ್ಡ ಅಪರ್ಚುನಿಟಿನ ಸೃಷ್ಟಿ ಮಾಡಿಕೊಟ್ಟಂಗೆ ಇದು. ಈ ಕಡೆ ಚೀನಾದಲ್ಲೂ ಸಹ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿ ಲಾಭ ಮಾಡ್ಕೊಳ್ಬಹುದು ನಾವು. ಚೀನಾದವರು ಸಹ ಅಮೆರಿಕನ್ ಪ್ರಾಡಕ್ಟ್ ಗಳ ಮೇಲೆ ಟ್ಯಾರಿಫ್ ಹಾಕೋದ್ರಿಂದ ಸಹಜವಾಗಿ ಕಡಿಮೆ ರೇಟ್ಗೆ ಸಿಗುವ ಭಾರತದ ಸರಕುಗಳನ್ನ ಪರ್ಚೇಸ್ ಮಾಡ್ತಾರೆ ಚೀನಾದವರು. ಎರಡೂ ಕಡೆಯಿಂದನೂ ಲಾಭ. ಇಬ್ರು ಒಡೆದಾಡ್ಕೊಂಡ್ರೆ ನಮಗೇನಾಗ್ಬೇಕು? ನಮ್ಗೆ ವ್ಯಾಪಾರ ಆದ್ರೆ ಸಾಕು, ಲಾಭ ಆದ್ರೆ ಸಾಕು ಅಷ್ಟೇ. ಅದೇ ಈಗ ಆಗ್ತಾ ಇದೆ ಕೂಡ. ಅಮೆರಿಕದಿಂದನೂ ಲಾಭ, ಚೈನಾದಿಂದನೂ ಲಾಭ. ಭಾರತಕ್ಕೆ ಇನ್ನೂ ಒಂದು ಅನುಕೂಲ ಏನಪ್ಪಾ ಅಂದ್ರೆ, ಮೋದಿ ಅವರು 12ನೇ ತಾರೀಕು ಫೆಬ್ರವರಿ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರೆ ಖುದ್ದು. ಅದು ಸಮಯ ಸಂದರ್ಭ ನೋಡಿ ಚೈನಾದ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕಿರುವ ಹಿನ್ನೆಲೆಯಲ್ಲಿ ಮೋದಿ ಈಗ ಡೊನಾಲ್ಡ್ ಟ್ರಂಪ್ ಎದುರುಗಡೆ ಚೌಕಾಸಿಗೆ ಕೂತಾಗ ಬಾರ್ಗೇನ್ ಮಾಡಬಹುದು. ಯಾಕಂದ್ರೆ ಅಮೆರಿಕ ಈಗ ಆಲ್ರೆಡಿ ಮೆತ್ತಗಾಗಿ ಹೋಗಿದೆ. ಮೂರು ದೇಶಗಳ ವಿರೋಧ ಕಟ್ಕೊಂಡಿದ್ದಾರೆ ಟ್ಯಾರಿಫ್ ಹಾಕಿ. ಚೈನಾ, ಮೆಕ್ಸಿಕೋ ಮತ್ತು ಕೆನಡಾ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲೂ ಮೂಗು ತೂರಿಸಿ ಲಾಸ್ ಮಾಡ್ಕೊಂಡಿದೆ. ಇಸ್ರೇಲ್ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳ ಮಧ್ಯೆ ಸಹ ಮೂಗು ತೂರಿಸಿ ಲಾಸ್ ಆಗಿದೆ ಅಮೆರಿಕಕ್ಕೆ. ಎಲ್ಲರ ವಿರೋಧ ಕಟ್ಟಿಕೊಳ್ತಾ ಹೋದ್ರೆ ಒಬ್ಬಂಟಿ ಆಗೋದು ಗ್ಯಾರಂಟಿ. ಅದರಲ್ಲೂ ಏಷ್ಯಾದಲ್ಲಿ ಭಾರತದ ವಿರೋಧ ಕಟ್ಟಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಮೋದಿ ಅವರಾದ್ರೂ ಯಾರು? ಗುಜರಾತಿ ಬಿಸ್ನೆಸ್ ಮೈಂಡ್. ಟ್ರಂಪ್ಗಂತೂ ಸ್ಪಷ್ಟವಾಗಿ ಗೊತ್ತಿದೆ, ಈಸ್ ಎ ಟಫೆಸ್ಟ್ ಮ್ಯಾನ್ ಅಂತ. ಅವರೇ ಈ ಬಗ್ಗೆ ಈ ಹಿಂದೆ ಹೇಳಿದ್ದಾರೆ. ಮೋದಿ ಜೊತೆಗೆ ಚೌಕಾಸಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಟ್ರಂಪ್ಗೆ. ಭಾರತದ ಅರ್ಥವ್ಯವಸ್ಥೆ ಇತರ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾಗಾಲೋಟದಿಂದ ಓಡ್ತಾ ಇರೋದು. ಏಷ್ಯಾದಲ್ಲಿ ಚೈನಾದ್ದೇ ದಬ್ದಬಾ ಇದೆ. ಅದಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಭಾರತದ ನೆರವು ಅಮೆರಿಕಕ್ಕೆ ಬೇಕೇ ಬೇಕು. ಒಂದರ್ಥದಲ್ಲಿ ನೋಡೋದಾದ್ರೆ ಭಾರತಕ್ಕೆ ಅಮೆರಿಕದ ಅನಿವಾರ್ಯತೆಗಿಂತ ಅಮೆರಿಕಕ್ಕೆ ಭಾರತದ ಅನಿವಾರ್ಯತೆನೇ ಜಾಸ್ತಿ ಇದೆ. ಈ ಎರಡೂ ದೇಶಗಳೇನು ಸಾಚಾಗಳ ಅಮೆರಿಕ ಮತ್ತು ಚೈನಾ ಇಬ್ಬರು ಧೂರ್ತ ರಾಷ್ಟ್ರಗಳೇ. ಒಡೆದಾಡಿ ಸಾಯ್ಲಿ ಬಿಡಿ, ನಮಗೇನು ವ್ಯಾಪಾರ ಆದ್ರೆ ಸಾಕು. ದೇಶದ ಅಭಿವೃದ್ಧಿಗೆ ಬೇಕಾದ ಸೂಕ್ತ ನಿಲುವುಗಳನ್ನು ಮೋದಿ ತೆಗೆದುಕೊಳ್ತಾ ಇದ್ದಾರೆ. ಸರಿಯಾದವರ ಕೈಯಲ್ಲಿದೆ, ಸರಿಯಾದ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.